ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕಜ್ಜಾಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ 1 ಲೋಟ ಅಕ್ಕಿಯಷ್ಟು ತೊಗೊಂಡಿದ್ದೀನಿ. ನಿಮಗೆ ಮಾಡಿ ತೋರಿಸೋದಕ್ಕೋಸ್ಕರ ನಾನು ಕಮ್ಮಿ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ಇದು ಬಂದು ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಹೇಳ್ತಿರಲ್ಲ ಅದು. ನೀವು ಯಾವುದೇ ಕಾರಣಕ್ಕೂ ಊಟಕ್ಕೆ ಯೂಸ್ ಮಾಡೋಂಥ ಬಾಸುಮತಿ ಆಗಲಿ ಅಥವಾ ಸೋನಾ ಮಸೂರಿ ಆಗಲಿ ಯೂಸ್ ಮಾಡಬೇಡಿ, ಅದು ಚೆನ್ನಾಗಾಗಲ್ಲ. ಇದಕ್ಕೆ ಇಲ್ಲ ಕಜ್ಜಾಯ ಅಕ್ಕಿ ಅಂತ ಬರುತ್ತೆ, ಅದು ಚೆನ್ನಾಗಾಗುತ್ತೆ. ರಾಜಮುಡಿ ಅಕ್ಕಿ ಅಂತೂ ಸೂಪರಾಗಿರುತ್ತೆ ಇದು ಕಜ್ಜಾಯಕ್ಕೆ. ನೋಡಿ, ಇದನ್ನು ನೀಟಾಗಿ ಒಂದು 2-3 ಸಲ ನೀರು ಹಾಕಿ ತೊಳ್ಕೊಬೇಕು. ಇದು ನಾವು ಸೊಸೈಟಿಗೆ ಯೂಸ್ ಮಾಡ್ತಿರೋದ್ರಿಂದ ತುಂಬ ಧೂಳಿರುತ್ತೆ, ಹಾಗಾಗಿ ನೀಟಾಗಿ ಒಂದು 2-3 ಸಲ ನೀಟಾಗಿ ತೊಳ್ಕೊಂಡು ಇದನ್ನು ಮತ್ತೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ನೆನೆಯೋದಕ್ಕೆ ಇಡಬೇಕು. ಇದು ಬಂದು 2-3 ಪ್ರೊಸೀಜರಲ್ಲಿ ಮಾಡ್ಬೋದು. ನಿಮಗೆ ಟೈಮ್ ಇಲ್ಲ ಅನ್ನೋರು ಒಂದು ದಿನ ಅಂದರೆ ಬೆಳಗ್ಗೆ ನೆನೆಸಿ ಮತ್ತೆ ಸಂಜೆ ನೀರು ತೆಗೆದುಬಿಟ್ಟು ನೀವು ಸಂಜೆ ಹಂಗೆ ಮಾಡ್ಕೊಬೋದು. ನಮಗೆ ಟೈಮ್ ಇದೆ ಅನ್ನೋಂಗಿದ್ರೆ ನೀವು ಮತ್ತೆ ಸಂಜೆ ಒಂದು ಸಲ ಬೇರೆ ನೀರು ಹಾಕಿಬಿಟ್ಟು ನೆಕ್ಸ್ಟ್ ಡೇಗೆ ಅಥವಾ ಅದ್ರ ನೆಕ್ಸ್ಟ್ ಡೇಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಅಕ್ಕಿ ಚೆನ್ನಾಗಿ ನೆಂದಷ್ಟು ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ. ಟೈಮ್ ಇಲ್ಲ ಅನ್ನೋರು ಒಂದು ದಿನ ಮಾಡ್ಕೊಬೋದು. ಇದು ನೆಕ್ಸ್ಟ್ ಡೇ. ನೋಡಿ, ಇವಾಗ ನೀರೆಲ್ಲ ಸ್ವಲ್ಪ ಬಬಲ್ಸ್ ಥರ ಬಂದಿರುತ್ತೆ, ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಅಕ್ಕಿ. ನೀವು ಮಿಸ್ ಮಾಡ್ದಲೇ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಬೆಳಗ್ಗೆ ಅಕ್ಕಿ ನೆನೆಸಿದ್ದೀರ ಅಂದರೆ ಸಂಜೆ ನೀರನ್ನ ಚೆಲ್ಲಿ ಬೇರೆ ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ಕಜ್ಜಾಯನೂ ಚೆನ್ನಾಗಾಗಲ್ಲ, ಹುಳಿ ಬಂದುಬಿಡುತ್ತೆ. ಏನಾದರೂ ಮರೆತು ನಾವು ಹಾಗೆ ಬಿಟ್ಬಿಟ್ರೆ ಅದೇ ನೀರನ್ನ ಹುಳಿ ಬಂದುಬಿಡುತ್ತೆ. ಹಾಗಾಗಿ ಇವಾಗ ನಾನಿಲ್ಲಿ ಬೆಳಗ್ಗೆ ನೆನೆಸಿದ್ದೀನಿ, ನೆಕ್ಸ್ಟ್ ಡೇ ಇದು ತೋರಿಸ್ತಾ ಇರೋದು. ನೆಕ್ಸ್ಟ್ ಡೇ ತನಕ ನಾನು ನೆನೆಸಿಟ್ಟಿದ್ದೀನಿ, ಅಂದರೆ ಒಂದು ಟೈಮ್ ನೀರು ಚೇಂಜ್ ಮಾಡಿ ಇಟ್ಟಿರೋವಂಥದ್ದು. ನೋಡಿ, ಇವಾಗ ಅಕ್ಕಿ ಎಲ್ಲ ಎಷ್ಟು ಕಲರ್ ಚೇಂಜ್ ಆಗಿದೆ ನೋಡಿ, ಇಲ್ಲಿ ಫುಲ್ಲು ವೈಟ್ ಕಲರ್ ಇದೆ, ನೀಟಾಗಿ ನೆಂದಿರುತ್ತೆ. ಮತ್ತು ಸ್ವಲ್ಪ ಲೈಟಾಗಿ ಸ್ಮೆಲ್ ಬರ್ತಾ ಇರುತ್ತೆ, ಅಂದರೆ ಕೆಟ್ಟೋಗಿರೋ ಥರ ಸ್ಮೆಲ್ ಅಲ್ಲ, ಅದೇ ಒಂಥರ ಬೇರೆ ಥರ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ಅಕ್ಕಿನೆಲ್ಲ ನೀಟಾಗಿ ತೊಳೆದು ಸೋರು ಹಾಕಿದ್ದೀನಿ. ಒಂದು ತೂತ್ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಸೋರು ಹಾಕಿಟ್ಟಿದ್ದೀನಿ. ಇದು ನೀಟಾಗಿ ನೀರೆಲ್ಲ ಇಳ್ಕೊಬೇಕು. ನೋಡಿ, ಈ ರೀತಿ ಎಲ್ಲ ಇಳ್ಕೊಂಬಿಡ್ಲಿ ನೀರು. ಆಮೇಲೆ ನೀವು ಇದನ್ನು ಒಂದು ಬಟ್ಟೆ ಮೇಲೆ ಹರಿಬಿಡಿ, ಯಾವುದಾದ್ರೂ ಕಾಟನ್ ಬಟ್ಟೆ ಬರುತ್ತಲ್ಲ ಅದ್ರ ಮೇಲೆ. ನಿಮಗೇನಾದರೂ ಅರ್ಜೆಂಟ್ ಬೇಕು ಅಂದರೆ, ಟೈಮ್ ಇಲ್ಲ ಅನ್ನೋಂಗಿದ್ರೆ ಫ್ಯಾನ್ ಕೆಳಗೆ ಹಾಕ್ಬಿಡಿ, ಒಂದು 10 ನಿಮಿಷದಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ. ಇಲ್ಲ ಟೈಮ್ ಇತ್ತು ಅನ್ನೋಂಗಿದ್ರೆ ಸ್ವಲ್ಪ ಈ ರೀತಿ ಬಟ್ಟೆನಲ್ಲಿ ಹಾಕಿಬಿಟ್ರೆ ಒಂದು 10-15 ನಿಮಿಷದಲ್ಲೆಲ್ಲ ಇದು ಅಷ್ಟೇ ಡ್ರೈ ಆಗಿಬಿಡುತ್ತೆ. ನೀವು ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಡ್ರೈ ಆಗಿಬಿಡತ್ತೆ. ಯಾವುದೇ ಕಾರಣಕ್ಕೂ ಬಿಸಿಲಿಗೆ ಮಾತ್ರ ಹಾಕೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇದು ನೆರಳಲ್ಲೇ ಒಣಗಬೇಕು. ಅಲ್ಲಿರೋ ನೀರೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ನಾವು ಬೆಲ್ಲ ಎಲ್ಲ ಹೆಚ್ಚಿಕ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಜಜ್ಜಿ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋ ರೆಡಿ ಆಗುತ್ತೆ. ನೋಡಿ, ಇವಾಗ 15 ನಿಮಿಷ ಆಗಿದೆ. ನೋಡಿ, ಇವಾಗ ಹಿಡಿದ್ರೆ ಈ ರೀತಿ ಇದರಲ್ಲಿರೋ ನೀರೆಲ್ಲ ಹೋಗಿರಬೇಕು, ಆದರೆ ತೇವಾಂಶ ಮಾತ್ರ ಹಾಗೆ ಇರಬೇಕು. ನಾವು ಹಿಡ್ಕೊಂಡ್ರೆ ನೋಡಿ ಇಲ್ಲಿ ತಣ್ಣಗಿರುತ್ತೆ ಅಕ್ಕಿ. ಇವಾಗ ಒಂದು ಡ್ರೈ ಆಗಿರೋ ಮಿಕ್ಸಿ ಜಾರನ್ನ ತೊಗೊಳ್ಳಿ. ಮಿಕ್ಸಿ ಜಾರಲ್ಲಿ ನೀರು ಇಲ್ದಿರೋ ಥರ ನೋಡ್ಕೊಳ್ಳಿ. ಈ ಡ್ರೈ ಆಗಿರೋ ಅಕ್ಕಿನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿನ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು 2 ಏಲಕ್ಕಿ ಪುಡಿನ ನಾನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಪುಡಿ ಇತ್ತಂದರೆ ಪಾಕ ಆದಮೇಲೆ ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಕಾಳು ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಬೇಕು. ಎಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ಬರುತ್ತೆ. ಮತ್ತು ಇದನ್ನು ಒಂದ್ರಿ ಮಾಡ್ಕೊಳ್ಳುವಾಗ ನೀವು ಜರಡಿ ಅಂತ ಹೇಳ್ತಿರೋ ಒಂದ್ರಿ ಹೇಳ್ತಿರೋ ಗೊತ್ತಿಲ್ಲ, ನಾವು ಜರಡಿ ಅಂತ ಹೇಳ್ತೀವಿ. ನೈಸ್ ಇರೋ ಪೌಡ್ರು ಮಾತ್ರ ಕೆಳಗೆ ಬೀಳೋ ಥರ, ಅಂದರೆ ಇದು ಒಂದ್ರಿ ಮಾಡ್ತೀವಲ್ವ ಅದು ಜರಡಿ ಕೂಡ ತುಂಬ ಚಿಕ್ಕದು ಹೋಲ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ನೀಟಾಗಿ ನೋಡಿ, ಇದನ್ನೊಂದು 2-3 ಬ್ಯಾಚಲ್ಲಿ ನಾವು ರುಬ್ಕೊಬೇಕು, ಅಂದರೆ ಪೌಡರ್ ಮಾಡ್ಕೊಬೇಕು. ನೀರು ಹಾಕಬಾರ್ದು, ಹಾಗೆ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು 2-3 ಸಲ ಇದನ್ನು ಒಂದ್ರಿ ಮಾಡಿಕೊಂಡು ಹಿಟ್ಟು ರೆಡಿಯಾಗಿದೆ. ನೋಡಿ, ಇವಾಗ ಹಿಟ್ಟು ರೆಡಿ ಆದಮೇಲೆ ನೀವು ಪಾಕನ ರೆಡಿ ಮಾಡ್ಕೋಬೇಕು. ಮೊದಲೇ ನೀವು ಪಾಕ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಹಿಟ್ಟನ್ನ ಒಂದು 5 ನಿಮಿಷ ತೇವಾಂಶ ಅದರಲ್ಲಿ ಆರ್ದಿರೋ ಥರ ಮುಚ್ಚಿಟ್ಕೊಳ್ಳಿ. ನಾನಿವಾಗಿಲ್ಲಿ ಈ ಲೋಟದ ಅಳತೆನಲ್ಲೇ 1 ಲೋಟ ನಾನು ಅಕ್ಕಿನ ತೊಗೊಂಡಿದ್ದು, ಹಾಗಾಗಿ 3/4 ಲೋಟ ಬೆಲ್ಲ ಸಾಕಾಗುತ್ತೆ. ಸ್ವೀಟ್ನ ಕಮ್ಮಿ ಇಷ್ಟಪಡೋರು, ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀವಿ, ಹಾಗಾಗಿ 1 ಲೋಟ ಫುಲ್ ತೊಗೊಂಡಿದ್ದೀನಿ. ಪರವಾಗಿಲ್ಲ, ನೀವು ಇದು ಕಮ್ಮಿ ಬೇಕು ಅಂದರೆ ಒಂದು ಸ್ವಲ್ಪ ತೆಗೆದುಬಿಡಿ ಬೆಲ್ಲನ. 3/4 ಲೋಟ ಇದ್ರೂ ಸಾಕಾಗತ್ತೆ. ತುಂಬ ಸ್ವೀಟ್ ಬೇಕು ಅನ್ನೋಂಗಿದ್ರೆ 1 ಲೋಟ ತೊಗೊಳ್ಳಿ. ಇವಾಗ ಇದನ್ನೆಲ್ಲ ನಾನು ಒಂದು ಬಾಣಲಿನಲ್ಲೇ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಬಂದು ಸ್ವಲ್ಪನೇ ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೂ ಸಾಕಾಗತ್ತೆ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಪಾಕ ನೀರಾಗಿಬಿಡುತ್ತೆ. ಇವಾಗ ಇದನ್ನು ನಾನು ಸ್ಟವಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪಾಕ ಬರಬೇಕು. ಒಂದು ಕಜ್ಜಾಯಕ್ಕೆ ಯಾವಾಗಲೂ ಗಟ್ಟಿ ಪಾಕ ಬರಬೇಕು. ನೀರಾದರೆ ಕಜ್ಜಾಯ ನಾವು ಬಿಡೋದಕ್ಕೆ ಬರೋದೇ ಇಲ್ಲ. ನೋಡಿ, ಏನಾದರೂ ನಿಮಗೆ ಕಲ್ಲಿದೆ ಅನ್ನೋಗಿದ್ದರೆ ಈ ಟೈಮಲ್ಲಿ ನೀವು ಸೋಸ್ಕೊಂಬಿಡಿ. ನನಗೆ ಬೆಲ್ಲ ಚೆನ್ನಾಗಿದೆ, ಕಲ್ಲಿರಲಿಲ್ಲ, ಹಾಗಾಗಿ ನಾನು ಸೋದಿಸ್ಕೊತಾ ಇಲ್ಲ. ನಿಮಗೆ ಬೇಕಂದರೆ ನೀವು ಈ ಟೈಮಲ್ಲಿ ಬೆಲ್ಲನ ಸೋದಿಸ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಇದು ಪಾಕ ಬರಬೇಕು. ಇದು ಪಾಕ ಆಗೋದಕ್ಕೆ ಒಂದು 7-8 ನಿಮಿಷ ಆಗುತ್ತೆ. ನೋಡಿ, ಈ ರೀತಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ನಾವು 1-2 ಹನಿ ಅದರಲ್ಲಿ ಬಿಟ್ಬಿಟ್ರೆ ಪಾಕ ಒಟ್ಟು ಕುಡಿದ್ರೆ ಅದು ಪಾಕ ಆಗಿದೆ ಅಂತ. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಯ್ತಂದರೆ ಇದು ಇನ್ನೂ ಆಗಿಲ್ಲ ಅಂತ. ಅಲ್ಲದೆ ಈ ರೀತಿ ಎತ್ಕೊಂಡ್ರೆ ಕೈಯಲ್ಲಿ ಅದು ಎತ್ಕೊಳ್ಳೋದಕ್ಕೆ ಬರಬೇಕು, ಆವಾಗ ಪಾಕ ಆಗಿದೆ ಅಂತ. ಜೆಲ್ಲಿ ಬರುತ್ತಲ್ಲ ಆ ಟೈಪಲ್ಲಿ ಬಂದರೆ ಪಾಕ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಕೈಯಲ್ಲಿ ಸ್ಮೂತಾಗಿ ನೋಡಿ ಇನ್ನೂ ಒಂದು 2-3 ಸಲ ಇದೇ ರೀತಿ ನೋಡ್ಕೊಳ್ಳಿ ನೀವು.
ಇದೇನು ಒಂದೇ ಸ್ವಲ್ಪ ಬೇಗನೆ ಆಗುತ್ತೆ ನಿಮಗೆ, ಒಂದು ಸಲ ಕುದಿ ಬಂದಮೇಲೆ ಬೇಗನೆ ಬಂದುಬಿಡುತ್ತೆ. ನೋಡಿ ಈ ರೀತಿ ಆಗಿದೆ ನೋಡಿ. ಇವಾಗ ಈ ರೀತಿ ಎತ್ಕೊಳ್ಳೋದಕ್ಕೆ ಬರಬೇಕು ಕೈಯಲ್ಲಿ, ಅಲ್ಲತ್ತಿನ ಮಾಡ್ಕೋಬೇಕು ನೀವು. ಇವಾಗ ಇದು ಪಾಕ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಇದು ಹುರಿದಿಟ್ಕೊಂಡಿರೋದು, ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಗಸಗಸೆ ಒಂದು 1 ಟೇಬಲ್ ಸ್ಪೂನಷ್ಟು. ಗಸಗಸೆ ಬಂದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕ್ಕೊಂಡು ನಾನು ಸ್ಟವ್ವಿಂದ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಸ್ಟವ್ ಉರಿ ಆಫ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಕಲಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಟ್ಟಿಗೆ ಹಾಕಬೇಡಿ ಹಿಟ್ಟನ್ನ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತ ಬನ್ನಿ ನೀಟಾಗಿ. ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದಾರೆ ಅಂದರೆ ಸ್ವಲ್ಪ ಹಿಟ್ಟು ಹಾಕೋದಕ್ಕೆ ಹೇಳಿ, ಒಬ್ರು ತಿರುಗಿದ್ರೆ ಚೆನ್ನಾಗಾಗತ್ತೆ. ನಾವೇ ಹಿಟ್ಟು ಹಾಕ್ಕೊಂಡು ನಾವೇ ಕಲಿಸ್ತಾ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ನನ್ನ ತಂಗಿದ ಹೆಲ್ಪ್ ತೊಗೊಂಡು, ಅವಳು ಹಿಟ್ಟೆಲ್ಲ ಹಾಕ್ಕೊಡ್ತಾ ಇದ್ಲು, ನಾನಿಲ್ಲಿ ಕಲಿಸ್ತಾ ಇದ್ದೆ. ಕೆಲವರು ಇದಕ್ಕೆ ಒಣ ಕೊಬ್ಬರಿನೂ ಹಾಕ್ತಾರೆ, ಅದು ಬಂದು ಆಪ್ಷನಲ್ಲು. ಕೆಲವರು ಒಣ ಶುಂಠಿ ಪೌಡ್ರು ಹಾಕ್ತಾರೆ, ಅದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ನಾವು ನಮ್ಮ ಮನೇಲಿ ಯಾವತ್ತೂ ಇದೆ ಇಷ್ಟೇ ಹಾಕೋದು. ಗಸಗಸೆನೂ ಬಂದು ಆಪ್ಷನಲ್ಲು, ನೀವು ಬೇಕೆಂದರೆ ಹಾಕೊಬೋದು. ಅಂಥ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಬರೋಲ್ಲ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಸಾಕು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದು ಯಾರು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋ ಈ ರೀತಿ ನಾನು ಹೇಳಿರೋಂಥ ಮೆಜರ್ಮೆಂಟ್ನಲ್ಲೇ ನೀವು ಮಾಡಿಕೊಂಡ್ರೆ ಏನೂ ಕೆಟ್ಟೋಗಲ್ಲ. ಪಾಕ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ಇವಾಗ ದೀಪಾವಳಿ ಹಬ್ಬ ಇರೋದ್ರಿಂದ ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಏಕೆಂದರೆ ಮೇಲೆ ಹಿಟ್ಟು ಒಣಗೋಗಿರೋ ಥರ ಆಗಬಾರ್ದು ಅಂತ. ನೀವು ಬೇಕಂದರೆ ಎಣ್ಣೆ ಬೇಕಾದರೂ ಹಾಕ್ಬೋದು. ನೆಕ್ಸ್ಟ್ ಡೇ ಇದು ಕಜ್ಜಾಯನ ಆವಾಗಲೇ ಹಾಕೋದಕ್ಕಾಗಲ್ಲ, ಒಂದು 7 to 8 hours ಆದರೂ ನೀವು ಹಾಗೆ ಇಡಬೇಕು. ನೆಕ್ಸ್ಟ್ ಡೇ ಕಜ್ಜಾಯ ಮಾಡೋದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಅದು ಅಂಟ್ಕೊಬಾರ್ದು ಅನ್ನೋದಕ್ಕೋಸ್ಕರ. ನಾನು ಹೇಳಿರೋ ರೀತಿನಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಂಟಲ್ಲ, ಆದರೆ ಸ್ವಲ್ಪ ಪ್ರೆಸ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ಸೈಜ್ ಬೇಕು ಉಂಡೆ ಅದು ತೊಗೊಂಡು ಇದನ್ನು ನೀಟಾಗಿ ಕಾಯ್ದಿರೋ ಎಣ್ಣೆಯಲ್ಲಿ ಬಿಡೋವಂಥದ್ದು. ಎಣ್ಣೆನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಬಿಸಿಯಾಗಿ ಇಟ್ಕೊಂಡ್ಬಿಟ್ರಂದರೆ ಅದು ಬೇಗ ಸೀದೋದಂಗೆ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ನೀವು ಕರ್ಕೊಳ್ಳಿ ಇದನ್ನು. ನೋಡಿ ಈ ರೀತಿ ಇದೆ. ಎಣ್ಣೆ ನೀಟಾಗಿ ಕಾಯ್ದಿರಲಿ, ಇಲ್ಲಾಂದರೆ ತಳ ಕಚ್ಕೊಂಡ್ಬಿಡುತ್ತೆ. ಒಂದು ಸೈಡ್ ನೀಟಾಗಿ ಬೆಂದ ಮೇಲೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆವಾಗ ನೀವು ಇದನ್ನು ಉಲ್ಟಾ ಮಾಡ್ಕೋಬೇಕು. ನೀವೇನಾದರೂ ತಕ್ಷಣ ಮಾಡೋದಕ್ಕೆ ಹೋದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ, ತೆಗಿಯೋದಕ್ಕೆ ಬರಲ್ಲ. ಹಾಗಾಗಿ ಒಂದು ಸೈಡ್ ನೀಟಾಗಿ ಬೆಂದ ಮೇಲೆ ನೋಡಿ ಈ ರೀತಿ ಬಂದಿದೆ, ತೆಗೀರಿ. ನಿಮಗೆ ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಮಾಡೋರಿದ್ದರೆ, ಎಣ್ಣೆ ಹತ್ರ ಅನ್ನೋದಿದ್ರೆ ಇನ್ನೊಂದು ಸ್ಪೂನ್ ತೊಗೊಂಡು ಅದ್ರ ಸಹಾಯದಿಂದ ನೀವು ಎತ್ಬೋದು. ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ. ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ನಿಮಗೆ ನೀಟಾಗಿ ಬೇಯುತ್ತೆ ಒಳಗಡೆ, ಮತ್ತು ಒಳಗಡೆ ಹೂರ್ಣ ಥರ ಇರುತ್ತೆ. ನಾವು ಹೋಲ್ ಮಾಡಿಲ್ಲ ಅಂದರೆ ಗರಿ ಗರಿಯಾಗಿ ಬರುತ್ತಲ್ಲ, ಆ ರೀತಿ ಇರುತ್ತೆ. ನಾವು ಹೋಲ್ ಮಾಡಿದ್ರೆ ಈ ರೀತಿ ಹೂರ್ಣ ಥರ ಬರುತ್ತೆ, ಮತ್ತು ಚೆನ್ನಾಗಿರುತ್ತೆ ಈ ರೀತಿ ಹೋಲ್ ಮಾಡೋದ್ರಿಂದ. ನೋಡಿ ಶೇಪು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಪಾಕ ಏನಾದರೂ ನಿಮಗೆ ಗಟ್ಟಿಯಾಗಿತ್ತು ಅಂದರೆ ಪಚ್ಚಬಾಳೆಹಣ್ಣು ಹಾಕಿ ನೀವು ನೀಟಾಗಿ ಕಲಿಸ್ಕೊಂಬಿಡಿ. ಅಥವಾ ನಿಮಗೇನಾದರೂ ಪಾಕ ನಿಮಗೆ ತುಂಬ ತೆಳುವಾಗಿತ್ತಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಬರುತ್ತಲ್ಲ, ಅದ್ರ ಪೌಡ್ರನ್ನ ನೀವು ಹಾಕಿ ಕಲಿಸ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಕಲಸಿ ಸ್ವಲ್ಪ ಹೊತ್ತು ಬಿಡಬೇಕು. ಇವಾಗ ಎಲ್ಲರ ಮನೇಲೂ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೇಲೂ ಆಲ್ಮೋಸ್ಟ್ ಕಜ್ಜಾಯನೇ ಇರುತ್ತೆ. ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ದೇವ್ರ ಹತ್ರ ನೀವೇನು ಬೇಡ್ಕೋತೀರಾ ಅದನ್ನು ದೇವರು ನಿಮಗೆ ಕರುಣಿಸಲಿ ಅಂತ ಹೇಳ್ತಾ, ಕಡಿಮೆ ಪಟಾಕಿನ ಹಚ್ಚೋಣ, ಹೆಚ್ಚು ದೀಪಗಳನ್ನು ಬೆಳೆಸೋಣ ಅಂತ ಹೇಳ್ತಾ, ಆ ಬೆಳಕಿನ ಹಬ್ಬ ನಿಮ್ಮೆಲ್ಲರೂ ಬಾಳಲ್ಲಿ ಬೆಳಕನ್ನ ತರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.